ಹಾಯ್ ಹೆಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ಅದೃಷ್ಟ ತರುವಂತಹ ದೇವತೆ ಆಗಿರ್ಬೋದು, ಎಲ್ಲರಿಗೂ ಒಂದು ಸಕಲ ಸಮೃದ್ಧಿಯನ್ನು ಕೊಡುವಂತಹ ದೇವತೆ ಅಂದರೆ ನಮಗೆ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬರು ಆರಾಧನೆಯನ್ನು ಮಾಡ್ತೀವಿ. ಆದರೂ ಕೂಡ ನಮಗೆ ಹಣದ ಮುಗ್ಗಟ್ಟು ಅನ್ನೋವಂಥದ್ದು ಬರ್ತಾ ಇದೆ. ನಾವು ಏನು ಮಾಡಿದ್ರೂ ಸಹ ನಮಗೆ ಸಾಲ ಬಾಧೆ ಅನ್ನುವಂಥದ್ದು ಹೋಗ್ತಾ ಇಲ್ಲ. ಮನೆಯಲ್ಲಿ ಯಾವುದೂ ಕೂಡ ನೆಗೆಟಿವ್ ಎನರ್ಜಿ ಆಗಿರಬಹುದು, ಪ್ರತಿಯೊಂದು ಮನೆಯಲ್ಲಿ ಕಲಹ ಆಗಿರ್ಬೋದು, ಪ್ರತಿಯೊಂದು ಇದ್ದೇ ಇದೆ. ನಾವೇನು ಮಾಡಿದ್ರೂ ಕೂಡ ಕಡಿಮೆ ಆಗಲ್ಲ ಅಂತ ಇರ್ತೀರಲ್ವ. ಬನ್ನಿ, ಇವಾಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರೋ ಹಾಗೆ ನೀವು ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡಿದ್ದೇ ಆದರೆ ನಿಮಗೆ ಸಕಲ ಸಮೃದ್ಧಿ ಅನ್ನೋವಂಥದ್ದು ಉಂಟಾಗುತ್ತೆ. ಮನೆಯಲ್ಲಿ ದವಸ ಧಾನ್ಯದ ಕೊರತೆ ಅನ್ನೋವಂಥದ್ದು ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಎಂಥದ್ದೇ ಒಂದು ದುಷ್ಟಶಕ್ತಿ ಇದ್ದರೂ ಸಹ ಅದು ದೂರವಾಗುತ್ತೆ ಅಂತಲೇ ಹೇಳಬಹುದು. ಇವಾಗ ಆಷಾಢ ಮಾಸ ಸ್ಟಾರ್ಟ್ ಆಗಿದೆ. ಆಷಾಢ ಮಾಸದಲ್ಲಿ ಬರುವಂತಹ ಅಮೃತ ಲಕ್ಷ್ಮಿ ಪೂಜೆ, ಇದನ್ನು ನಾವು ಪ್ರತಿ ವಾರ ಮಾಡಬೇಕನ್ನೋದು ಏನೂ ಇರೋದಿಲ್ಲ. ಈ ಅಮೃತ ಗಳಿಗೆ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು. ಈ ಅಮೃತ ಗಳಿಗೆ ದಿವಸ ನೀವು ಒಂದೇ ಒಂದು ದಿವಸ ಈ ಲಕ್ಷ್ಮೀ ಅಮ್ಮನವರನ್ನು ಆರಾಧನೆ ಮಾಡಿದ್ದೇ ಆದರೆ ಸಕಲ ಸಂಪತ್ತು ಅನ್ನೋವಂಥದ್ದು ನಿಮ್ಮದಾಗುತ್ತೆ ಅಂತಲೇ ಹೇಳಬಹುದು. ಈ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ನಾವು ನಮ್ಮ ಮನೆಯಲ್ಲಿ ಯಾವುದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಬಂದಿರುವಂಥದ್ದು ನಮಗೆ ಗುರುವಾರ ದಿವಸ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಗುರುವಾರ ದಿವಸ ಬಂದು ಜುಲೈ 11ನೇ ತಾರೀಕು ಈ ಪೂಜೆಯನ್ನು ಮಾಡಬೇಕು. ಇದು ಪಂಚಮಿ ತಿಥಿ ಸ್ಟಾರ್ಟ್ ಆಗುತ್ತಲ್ವ, ಆ ಒಂದು ಸಮಯದಲ್ಲಿ ಮಾಡಬೇಕು. ಸಮಯ ಅಂತ ಬರೋದಾದರೆ ನಮಗೆ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯ. ನಾವು ಇದನ್ನು ಪೂಜೆಯನ್ನು ಮಾಡಬೇಕಾಗಿರೋದು 11ನೇ ತಾರೀಕು ಗುರುವಾರ ದಿವಸ ಪೂಜೆಯನ್ನು ಮಾಡಬೇಕಾಗಿರೋದು. ನೋಡಿ, ಮೊದಲಿಗೆ ಏನನ್ನೆಲ್ಲ ಮಾಡಬೇಕು ಅಂತಾದರೆ ನಿಮ್ಮ ಮನೆಯನ್ನು ನೀವು ಸ್ವಲ್ಪ ಗಂಜಲವನ್ನು ಹಾಕಿ, ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಮನೆಯನ್ನೆಲ್ಲ ನೀಟಾಗಿ ಶುಚಿ ಮಾಡ್ಕೊಳ್ಳಿ. ತದನಂತರದಲ್ಲಿ ತುಳಸಿ ಕಟ್ಟೆಯನ್ನು ಕೂಡ ನೀವು ಸ್ವಚ್ಛಂದವನ್ನು ಮಾಡಿಕೊಂಡು ಅಲ್ಲೂ ಸಹ ನೀವು ದೀಪವನ್ನು ತುಳಸಿ ಕಟ್ಟೆಗೆ ಮೊದಲಿಗೆ ಪೂಜೆಯನ್ನು ಮಾಡಬೇಕು. ತದನಂತರದಲ್ಲಿ ನೀವು ನಿಮ್ಮ ಮನೆಯ ಒಂದು ಹೊಸಲಿಗೆ ಪೂಜೆಯನ್ನು ಮಾಡಿ ನೀವು ಒಳಗಡೆಗೆ ಬಂದು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ನೋಡಿ, ನೀವು ಕಳಶವನ್ನು ಇಟ್ಟಾದರೂ ಸಹ ನೀವು ಮಾಡಬಹುದು. ಇಲ್ಲ ಅಂತಂದರೆ ನೀವು ಒಂದು ಚೆಂಬಿನಲ್ಲಿ ಯಾವುದಾನ ಒಂದು ಕಾಳುಗಳನ್ನು ಹಾಕಿ, ನಿಮಗೆ ಧನ ಸಂಪತ್ತು ಬೇಕು ಅಲ್ವಾ, ಹಾಗಾಗಿ ದವಸ ಧಾನ್ಯವನ್ನು ಯಾವುದಾನ ಅಕ್ಕಿ ಆಗಿರಬಹುದು, ದೇವರಿಗೆ ಗೋಧಿ ಆಗಿರಬಹುದು, ಮತ್ತು ಈಗ ಕಡಲೆಕಾಳು, ಕಡಲೆಬೇಳೆ ಯಾವುದೇ ಒಂದಾದರೂ, ಹೆಸರು ಕಾಳು, ಹೆಸರು ಬೇಳೆ ಯಾವುದನ್ನಾದರೂ ನೀವು ಆ ಒಂದು ಚೆಂಬಿನಲ್ಲಿ ತುಂಬಿಟ್ಕೊಳ್ಬೇಕಾಗತ್ತೆ. ಆ ಚೆಂಬಿನಲ್ಲಿ ತುಂಬಿಟ್ಕೊಂಡು ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಲಕ್ಷ್ಮಿಯ ವಿಗ್ರಹ ನಮ್ಮ ಹತ್ರಕ್ಕೆ ಇಲ್ಲ ಅಂತಂದರೆ ಲಕ್ಷ್ಮೀ ಅಮ್ಮನವರ ಫೋಟೋ ಇದ್ದರೂ ಸಹ ನಡೆಯುತ್ತೆ. ಇದಕ್ಕೆ ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕನ್ನೋದು ಏನೂ ಇರೋದಿಲ್ಲ. ಹಾಗಾಗಿ ನೀವು ಅವತ್ತಿನ ದಿವಸ ಲಕ್ಷ್ಮೀ ವಿಗ್ರಹವನ್ನು ತೆಗೆದುಕೊಂಡು ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕೋಬೇಕು. ಪಂಚ ಅಂದರೆ 5, ಅದರಲ್ಲಿ ಸ್ವಲ್ಪ ಬಾಳೆಹಣ್ಣು, ಫ್ರೂಟ್ಸ್ಗಳನ್ನ ಸಹ ನೀವು ಹಾಕಿ ತಾಯಿಗೆ ಪಂಚಾಮೃತವನ್ನು ಮಾಡಬೇಕು. ಪಂಚಾಮೃತವನ್ನು ಮಾಡಿ ತದನಂತರದಲ್ಲಿ ತಾವರೆ ಹೂವು, ಮಲ್ಲಿಗೆ ಹೂವು, ಲಕ್ಷ್ಮಿ ಅಂದರೆ ಅಲಂಕಾರ ಪ್ರಿಯ ಅಲ್ವಾ, ಆ ಒಂದು ವಿಗ್ರಹಕ್ಕೆ ನೀವು ಲಕ್ಷ್ಮಿ ಅಷ್ಟೋತ್ತರ ಆಗಿರ್ಬೋದು, ನಾಮಾವಳಿಗಳನ್ನು ಆಗಿರ್ಬೋದು, ನಿಮಗೆ ಎಷ್ಟು ಗೊತ್ತಿದೆಯೋ, ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಅದು ತಾಯಿಗೆ ಸಲ್ಲುತ್ತೆ. ಆದಷ್ಟು ಮಡಿ ಇದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅವತ್ತಿನ ದಿವಸನೇ ನೀವು ಉಪ್ಪಿನ ದೀಪವನ್ನು ಸಹ ಆರಂಭವನ್ನು ಮಾಡಬಹುದು. ಉಪ್ಪಿನ ದೀಪ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇವಾಗ ನಿಮಗೆ ಯಾರಿಗಾನ ದುಡ್ಡು ಕೊಟ್ಟು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇರ್ತೀರಲ್ವ, ಆ ಥರನೂ ಸಹ ನೀವು ಈ ಉಪ್ಪಿನ ದೀಪಕ್ಕೆ ಸಂಕಲ್ಪವನ್ನು ಮಾಡ್ಕೋಬಹುದು. ಈ ಅಮೃತ ಲಕ್ಷ್ಮಿಗೂ ಕೂಡ ನಿಮ್ದು ಏನೇ ಒಂದು ದಾರಿದ್ರ್ಯತನ ಇದ್ದರೂ ಸಹ ಅದನ್ನು ನೀವು ತಾಯಿ ಹತ್ರಕ್ಕೆ ಕೇಳ್ಕೋಬಹುದು. ಈ ರೀತಿ ನಮಗೆ ಸಮಸ್ಯೆಗಳಾಗ್ತಾ ಇದೆಯಮ್ಮ, ನಮಗೆ ಇದನ್ನು ಪರಿಹಾರ ಮಾಡಿಕೊಡು, ನಾವು ನಿಮ್ಮನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತೀವಿ ಅಂಥೇಳಿ ಸಹ ನೀವು ಆರಾಧನೆಯನ್ನು ಮಾಡಬಹುದು. ನೋಡಿ, ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ನೀವು ಅಕ್ಕಿ ಬದಲಿಗೆ ಕೆಳಗಡೆಗೆ ನೀವು ಒಂದು ತಟ್ಟೆಯಲ್ಲಿ ಗೋಧಿ ಸಹ ಹಾಕಬಹುದು. ಇಲ್ಲ ನಾವು ಕಳಶ ಹೂಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋವಂಥವ್ರು ನೀವು ಲಕ್ಷ್ಮೀ ಅಮ್ಮನವರ ಫೋಟೋ ಆಗಿರ್ಬೋದು, ವಿಗ್ರಹ ಇದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ವಿಗ್ರಹ ಇಲ್ಲ ಅಂತಂದರೆ ನೀವು ಇವಾಗೇನು ನೀವು ಫೋಟೋ ಇಟ್ಕೊಂಡಿರ್ತೀವಲ್ಲ ಆ ಫೋಟೋಗೆ ನೀವು ಸ್ವಲ್ಪ ಹಾಲು ಸ್ವಲ್ಪ ಫಸ್ಟು ನೀರಿಂದ ಸ್ವಚ್ಛಂದವನ್ನು ಮಾಡ್ಕೊಳ್ಳಿ. ಹಾಲಿಂದ ನೀವು ಸ್ವಲ್ಪ ಫೋಟೋಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಅದಕ್ಕೆ ಗಂಧದ ಕಡ್ಡಿ, ಗಂಧ, ಅರಿಶಿನ, ಕುಂಕುಮ, ಹೂವು
ನೀವು ಫೋಟೋನೇ ಮಹಾಲಕ್ಷ್ಮಿ ಅಂಥೇಳಿ ಅದಕ್ಕೆ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಮತ್ತು ನೀವು ಅದಕ್ಕೆ ಅದರ ಮುಂದೆಯೇ ನೀವು ನಿಮ್ಮ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚಿದ್ದೀವಿ ನಾವು, ಹಚ್ಚು ಕೂಡ ನಮಗೇನು ಪ್ರಯೋಜನ ಆಗಿಲ್ಲ ಅಂದರೆ ಈ ಒಂದು ಅಮೃತ ಗಳಿಗೆಯಲ್ಲಿ ನೀವು ಪೂಜೆಯನ್ನು ಮಾಡಿದ್ದೇ ಆದರೆ ನಿಮಗೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಏಳಿಗೆ ಆಗುತ್ತೆ ಅಂತಲೇ ಹೇಳಬಹುದು. ಇವಾಗೆಲ್ಲ ನೀವು ಪೂಜೆಯನ್ನು ಮಾಡಿರುವಂಥದ್ದು ಉಪ್ಪು ನೀವು ಇವಾಗೆಲ್ಲ ಪೂಜೆ ಮಾಡಿರ್ತೀರಲ್ವ, ಗುರುವಾರ ದಿವಸ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಶುಕ್ರವಾರ ದಿವಸ ಅದನ್ನು ತೆಗೆಯೋದಕ್ಕೆ ಹೋಗಬಾರ್ದು. ಶನಿವಾರ ದಿವಸ ಅದನ್ನೆಲ್ಲ ನೀವು ಸ್ವಚ್ಛಂದವನ್ನು ಮಾಡಿ ಆ ಉಪ್ಪನ್ನು ನೀವು ನೀರಲ್ಲಿ ಬಿಡಬೇಕಾಗುತ್ತೆ. ಮತ್ತು ದವಸ ಧಾನ್ಯ ನೀವೇನು ಪೂಜೆಗೆ ಇಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಮನೆಗೆ ಅಡುಗೆಗೆ ಬಳಸ್ಕೋಬಹುದು. ಈ ಗೆಜ್ಜೆ ವಸ್ತ್ರ ಮತ್ತು ಅರಿಶಿನ ಬೇರನ್ನು ಎಲ್ಲ ನೀವು ಎತ್ಕೊಂಡು ಹೋಗಿ ನೀರು ಹರಿಯೋವಂಥ ನೀರು ಇರುತ್ತಲ್ಲ ಅಲ್ಲಿ ನೀವು ಬಿಡಬೇಕು. ಇಲ್ಲ ನಮ್ಮ ಹತ್ರಕ್ಕೆ ಹರಿಯುವಂಥ ನೀರಿಲ್ಲ ಅಂತಂದರೆ ನೀವು ಯಾರೂ ತುಳಿದೇ ಇರೋಂಥ ಜಾಗದಲ್ಲಿ ಆ ಲಕ್ಷ್ಮೀ ಅಮ್ಮನವ್ರಿಗೆ ಏನು ನೀವು ಬಳಸ್ತಿರ್ತೀರಲ್ಲ, ಹೂವು, ಗಂಧದ ಕಡ್ಡಿ ಆಗಿರ್ಬೋದು, ಏನು ಆ ಥರದ್ದೇನು ಒಂದು ಇದನ್ನು ಸಹ ನೀವು ಯಾರೂ ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬಾರ್ದು. ಮತ್ತು ನಿಮಗೆ ಅಮೃತ ಲಕ್ಷ್ಮಿ ಪೂಜೆ ಬಗ್ಗೆ ಆಗಿರ್ಬೋದು, ದೀಪ ಆರಾಧನೆ ಬಗ್ಗೆ ಆಗಿರ್ಬೋದು, ಏನನ್ನ ಕಮೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.